ತೊಂದರೆ ಮಾಡಬಾರದು. ಕಾರಿನ ಮಾಲೀಕರು ದಯವಿಟ್ಟು ಎಲ್ಲಿ ಪಾರ್ಕ್ ಇದೆ ಅಲ್ಲಿ ತೆಗೆದುಕೊಂಡು ಹೋಗಿ ಕಾರುಗಳನ್ನ ಪಾರ್ಕ್ ಮಾಡತಕ್ಕದ್ದು. ರಸ್ತೆಯಲ್ಲಿ ನಿಲ್ಲಿಸಿದರೆ ಪೊಲೀಸ್ ಗಾಡಿ ಬಂದು ತೆಗೆದುಕೊಂಡು ಹೋಗುತ್ತದೆ. ಎಚ್ಚರಿಕೆಯಲ್ಲಿ ರಸ್ತೆಯ ಬದಿಯಲ್ಲಿ ಯಾವುದೇ ಕಾರುಗಳನ್ನ ನಿಲ್ಲಿಸಬಾರದು. ಆರಾಮ ಸರ್ ಆರಾಮೇ ಸರ್. ಹಾಂ ಮಾಡಿರಾ? ನಂದಾಯ್ತು ಸರ್, ನಾನು ಮಾಡ್ಕೊಂತೀನಿ. ಹೌದಾ? ಇನ್ನೂ ಇದಾವೆ, ಇನ್ನೂ ಮಾಡೋ ಬೇಜಾನಿದೆ. ಇರಲಿ ಮಾಡಿ ನಾವು ಇಲ್ಲವ್ರೆ ಅಲ್ವಾ, ಇರಲಿ ನಡೀತದೆ. ಹಾಂ ನೀವು ಪಾಪ ಜಾಸ್ತಿ ದೂರದಿಂದ ಬರ್ತೀವಿ, ನಿಮ್ಮನ್ನು ಮಾತಾಡ್ಸೋಣ ಅಂತಾನೆ ಅಲ್ಲ ಓದ್ಕೊಂಡ್ಬಂದು. ಆಯ್ತು. ರಸ್ತೆಯ ಬದಿಯಲ್ಲಿ ಬನ್ನಿ ಒಳಗೋಗೋಣ. ಒಂದೆರಡು ನಿಮಿಷ. ರಸ್ತೆಯ ಬದಿಯಲ್ಲಿ KA 67M0081 ಕಾರು ನಿಂತಿದೆ ನೋಡಿ, ತೆಗಿರಿ ಬೇಗ. ಕಾರಿನ ಮಾಲೀಕರು ಇಮಿಡಿಯೇಟ್ ಆಗಿ ಬಂದು ಕಾರು ತೆಗಿಬೇಕು. ರಸ್ತೆ ಸುಗಮವಾಗಿ ಸಾರ್ವಜನಿಕರು ಓಡಾಡಲು ಅವಕಾಶ ಮಾಡಿಕೊಡಬೇಕು. ಬನ್ನಿ ಸರ್, ನಾವು ಮಾತಾಡ್ತೀವಿ ನೋಡಿರಂತೆ. ವಾಹನಗಳನ್ನ ಪಾರ್ಕಿಂಗ್ ಆಗಲಿ ನಿಮ್ಮ ಸ್ಥಳಗಳಲ್ಲಿ ನಿಲ್ಲಿಸತಕ್ಕದ್ದು. ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಘಾಟಿಗೆ ಬಂದಿದ್ದೀನಿ. ದೊಡ್ಡಬಳ್ಳಾಪುರ ತಾಲೂಕು 2025ರ ಜಾತ್ರೆ ಆರಂಭ ಆಗಿದೆ. ತುಂಬ ವಿಶೇಷವಾದ ಮತ್ತು ಐತಿಹಾಸಿಕ ಮತ್ತು ಪ್ರಸಿದ್ಧವಾದ ದನಗಳ ಜಾತ್ರೆ ಇದು. ವರ್ಷಕ್ಕೊಂದ್ಸಲ ನಡೆಯುತ್ತೆ. ಡಿಸೆಂಬರ್ 10ರಿಂದ ಪ್ರಾರಂಭ ಆಗಿದೆ. ಇಲ್ಲಿ ಜಾಸ್ತಿ ಹಳ್ಳಿಕಾರ್ ತಳಿ ಬರುತ್ತೆ ಮತ್ತು ಕರ್ನಾಟಕದ ನಾನಾ ಮೂಲೆಯಿಂದ ಜನ ಬರ್ತಾರೆ. ರೈತರು ಬರ್ತಾರೆ, ವ್ಯಾಪಾರಸ್ಥರು ಬರ್ತಾರೆ, ಖರೀದಿದಾರರು ಬರ್ತಾರೆ. ಎಲ್ಲ ವರ್ಗದ ಜನರು ಸೇರಿ ಒಂದು ಸಂತೆ ಮತ್ತು ಒಂದು ಜಾತ್ರೆ ಆಗೋದು. ಜಾತ್ರೆ ಅಂದರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ. ಜಾತ್ರೆ ಅಂದರೆ ಒಂದು ಜೇನುಗೂಡು ಇದ್ದ ಹಾಗೆ. ಜಾತ್ರೆ ಅಂದರೆ ಒಂದು ಮುಕ್ತ ಆಲಯ. ಜಾತ್ರೆ ಅಂದರೆ ಒಂದು ಸಡಗರ, ಒಂದು ಸಂಭ್ರಮ, ಒಂದು ಉಲ್ಲಾಸ, ಒಂದು ರೋಮಾಂಚನ, ಒಂದು ಇತಿಹಾಸ, ಇವೆಲ್ಲ ಸೇರಿ ಒಂದು ಜಾತ್ರೆ ಆಗೋದು. ಈ ಜಾತ್ರೆಯ ನೆಲಮೂಲದ ಜ್ಞಾನವನ್ನು ಪಡಿಬೇಕು ಅಂದರೆ ನಾವು ಜಾತ್ರೆಗೆ ಬರಬೇಕು, ನೆಲದ ಜೊತೆ ಅನುಸಂಧಾನ ಮಾಡಬೇಕು, ನೆಲದ ಜ್ಞಾನವನ್ನು ಪಡಿಬೇಕು ನಾವು. ಇವೆಲ್ಲ ಜ್ಞಾನಗಳು ಕಾಲೇಜಲ್ಲಿ ಸಿಗಲ್ಲ. ಹಾಗಾಗಿ ನಾವು ಸಂತೆಗೆ ಬರಬೇಕು, ಜಾತ್ರೆಗೆ ಬರಬೇಕು, ಜಾತ್ರೆಯ ಜನರ ಜೊತೆ ಅನುಸಂಧಾನ ಮಾಡಬೇಕು. ಲಾಭ ನಷ್ಟ ಅದರ ಆಚೆ ಸಂತೆ ಇದೆ. ನಿಜವಾದ ಸಂತೆ, ನಿಜವಾದ ಜಾತ್ರೆ ಅಂದರೆ ಲಾಭ ನಷ್ಟದ ಆಚೆ ಇರುತ್ತೆ ಅಲ್ವಾ ಯಜಮಾನ್ರೆ? ಲಾಭ ನಷ್ಟ ಇದ್ದದ್ದೇ ಅಲ್ವಾ? ಸುಖ ದುಃಖ ಹೆಂಗೋ ಅಲ್ವಾ, ಸರಿ ಸಮನಾಗಿ ನೋಡಬೇಕು ಅಲ್ವಾ? ಹಾಗಾಗಿ ಜಾತ್ರೆ ಆರಂಭಗೊಂಡಿದೆ. ಇನ್ನೊಂದು ವಾರ ಇರ್ಬೋದು ಅಂತ ಕಾಣುತ್ತೆ. ಬನ್ನಿ ಈ ಜಾತ್ರೆಯ ಸಡಗರ ಸಂಭ್ರಮವನ್ನು ಕಣ್ತುಂಬಿಕೊಳ್ಳೋಣ. ದಯವಿಟ್ಟು ತೆಗಿರಿ ಬೇಗ. ಟೆಂಪೋ ಯಾವುದು? ನಾವು ಯಾವುದೇ ಲೆಕ್ಕಾಚಾರ ಹಾಕೊಂಡ್ ಬರಬಾರ್ದು ಸಂತೆಗೆ ಲೆಕ್ಕಾಚಾರ ಹಾಕೊಂಬಂದ್ರೆ ಸಂತೆಯ ಲೆಕ್ಕಾಚಾರ ಕೆಟ್ಟೋಗ್ಬಿಡುತ್ತೆ. ಸುಮ್ಮನೆ ಬರಬೇಕು. ಸುಮ್ಮನೆ ಬಂದಾಗ ವ್ಯಾಪಾರ ಆಗುತ್ತೆ. ಬದುಕು ಕೂಡ ಅಷ್ಟೇ. ಬದುಕಿನಲ್ಲಿ ಪೂರ್ತಿ ಲೆಕ್ಕಾಚಾರ ಹಾಕೋಬಾರ್ದು ಅಲ್ವಾ? ಲೆಕ್ಕಾಚಾರ ಹಾಕ್ತಂಗೆ ಬರಬೇಕು. ಯಜಮಾನ್ರ ಆಮೇಲೆ ದನದ ಆಯಸ್ಸು ಎಷ್ಟು ವರ್ಷ? ದನದ ಆಯಸ್ಸು ಒಂದು 25. ಹಾಂ ಕರೆಕ್ಟ್, 20-25 ಅಲ್ವಾ? ನಾವು ಹೆಂಗೆ ನಮ್ಮ ಆರೋಗ್ಯ ನೋಡ್ಕೊಳ್ತೀವಿ, ಅದ್ರ ಆರೋಗ್ಯದ ನೋಡ್ಬೇಕು ಅಲ್ವಾ? ಈಗ ನಮ್ಮ ಆರೋಗ್ಯ ಏನಾದ್ರು ಏರುಪೇರು ಆದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, BP ಚೆಕ್ ಮಾಡಿಸ್ತೀವಿ, ಶುಗರ್ ಚೆಕ್ ಮಾಡಿಸ್ತೀವಿ. ಇವು ಹೇಳಲ್ವಲ್ಲ, ನಾವೇ ಕಂಡುಕೊಂಡು ತೋರಿಸ್ಬೇಕು. ಹಾ, ಅದೇ ಅವರ ವರ್ತನೆಯಲ್ಲಿ ಏರುಪೇರಾದಾಗ ನಾವು ಗಮನ ಕೊಡಬೇಕು ಅಲ್ವಾ? ಯಾವ ಯಜಮಾನ್ರೆ? ನಮ್ದು ಯಲಂಗದ ಹತ್ರ CRP ಪಕ್ಕದಾಗ ಅನಂತಪುರ. ಅಲ್ಲಿಂದ ಬಂದ್ರ? ಎಷ್ಟು ತಗೊಂಬಂದಿರ? ಎರಡು ಜೊತೆ. ಇನ್ನು ವ್ಯಾಪಾರ ಆಗಿಲ್ಲ? ಆಗಲಿ, ಆಗುತ್ತದೆ. ಯಾವ್ದೋ ಮೂಮೆಂಟ್ ಅಲ್ಲಿ ವ್ಯಾಪಾರ ಆಗುತ್ತೆ ಅಲ್ವಾ? ಕಾಯ್ಬೇಕಷ್ಟೇ. ಚಾಲಕರು ಯಾರಿದ್ದಾರೆ ತೆಗಿಬೇಕು ಗಾಡಿನ ಬೇಗ.